ಸುರ್ರಿ ಏಯ್ ಸುರ್ರಿ ಬಲ್ಲೆ ಹಾಂ ಬಂದೆ ಬಂತಡ್ರಿ ಒಂದು ನಿಮಿಷ. ಏನ್ರಿ ಇದೆಲ್ಲ? ಹಾಂ ಏನಿದು? ಕಣ್ಣು ಕಾಣಿಲ್ಲ ಏನ್ಲೆ ನಿಂಗೆ? ನೋಡಿಲ್ಲ ಏನೈತಿ? ಫಾರೆನ್ದ ಫಾರೆನ್ದೆ. ಮನೆಗೆ ಎದಕ್ಕೆ ತಂದಿರಿ? ಎಲ್ಲಿದಾರ ಯಾಕೆ ಆಗೋಲ್ದಕ್ಕೆ? ಹಾಂ ಮನ್ಯಾಗ ಸಣ್ಣ ಹುಡುಗಿ ಐತಿ ಮತ್ತು ನಮ್ಮ ತಂಗಿ ಅದಾಳ ಅನ್ನೋದು ಏನು ಸ್ವಲ್ಪ ಖಬರ್ ಐತೆ ನಿಮಗೆ? ಏ ಹಂಗೇನು ಗೊತ್ತಾಕೈತಿ? ಈತ ಅದನ್ಲಿ ಅವನ ಏನೋ ಅದ್ಲಾಗ್ತೈತಿ ಹೇಳಿ ನೀನು. ನಾನು ಸ್ವಲ್ಪ ಕುಡ್ದಿದ್ದೆ ಅಲ್ಲೇ. ಇದು ಇನ್ನೂ ಉಳಿದಿತ್ತ. ಸೌಕರ್ಗೆ ಹೇಳಿದೆ ತಗೊಂಡೋಗಪ್ಪ ಅಂತೇಳಿ ಅಂದ್ರೆ ಅವ್ರ ದೋಸ್ತು ಫಾರಿನ್ ನಿಂತಂದನ್ನ ಗೊತ್ತನ. ಏ ನಶೀಬಿದ್ದಾಗ ಅಷ್ಟೇ ಸಿಗ್ತದ. ಹಿಂಗ ತಕ್ಕೈತ್ಲೆ. ಏನಾರ ಸ್ವಲ್ಪ ಬುದ್ಧಿ ಐತಂದ ನಿನಗೆ ಹೇಳ? ಹೌದಪ್ಪ, ನನಗೆ ಬುದ್ಧಿ ಇಲ್ಲ. ನಿನ್ನಂತನು ಕಟ್ಕೊಂಡಿನಲ್ಲ ಮತ್ತು ಬುದ್ಧಿ ಇಲ್ಲ ನನಗೆ. ಎದಕ್ಕೆ ಕರೆದಿ ಬೊಗಳು ಸಾಯಿ? ಕುಡ್ದೆ ನಾನು ಹೇಳಿ ಸಾಯಾಗಿ ಅಂತೀಯ ಗಂಡಗ? ಇಲ್ಲಿ ಬಿಡು. ಏನಾತಂದ್ರೆ ಹೋಗ ಒಂದು ಆಮ್ಲೆಟ್ ಹಾಕೊಂಬ. ಹೋಗ ಲಘುನ ಇದ್ದಿದ್ದೆಲ್ಲ ಕುಡೀರಿ, ಆಮ್ಲೆಟ್ ಹಾಕೊಂಡ್ಬರ್ತೀನಿ. ಹೋಗಿ ಮಕ್ಕೋ ಹೋಗ್ರಿ, ನಾನು ಪೂರ್ಣ ಬರೋ ಹೊತ್ತಾತ. ಅನುಪೂರ್ಣ, ನಾನು ಎಷ್ಟು ಮಂದಿ ಹುಡುಗಿಯರ ನೋಡಿದಿಲ್ಲ. ಅಕ್ಕಿ ಅಕ್ಕಿ ಮಸ್ತ್ ಬೇರೆನ ಬಿಡ್ಲಾಕಿ. ಆಕಿ ಗಂಡ ಹುಸೊಳ ಮಗದಾನೆಲ್ಲ. ಅಂತ ಚಂದ ಎಂತಿಗೆ ಯಾರು ಬಿಡ್ತಾರೆ? ಕೈ 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 ತೊಳ್ಕೊಂಡು ಮುಟ್ಟಬೇಕಲ್ಲ ಆಕಿನ. ಹೌದಿಲ್ಲ ಏನಂತಿ? ಹೌದ್ಲೆ, ನಾ ಕೇಳ್ಬೇಕಂತ ಮಾಡಿದೆ ನಿಂಗ. ಮುಂದೇನು ಲೇಕಿದ? ಏನು ಮಾಡಬೇಕಂತ ಮಾಡಿ ಆಕಿದೆ ಮುಂದೇನೆ ಆಕೆ ಡೈವರ್ಸ್ ಮಾಡಿಸ್ತೀನಿ. ಎಲ್ಲರೂ ಬೇರೆ ನೋಡ್ತೀನಿ ತಗೋ. ನಾನು ಏನಾರ ನಂಗೆಲ್ಲ ಗೊತ್ತೈತೆ ಆಕೆ ಮದುವೆ ಗಿದ್ವಿ ಮಾಡೋದಲ್ಲ. ನಿಂಗೆ ಎದಕ್ಕೆ ಬೇಕದಲ್ಲ? ಏನಂತಿಲ್ಲ ನೀನು? ಮದುವೆ ಮಾಡ್ತೀಯ ಆಕಿದ? ನಾನೆಲ್ಲ ಇಲ್ಲೇ ನಾನಿದ್ದಾಗ ನಿನ್ನ ತಂಗಿದ್ ಬೇರೆ ಕಡೆ ಮದುವೆ ಮಾಡ್ತಿ? ಎದಕ್ಕೆ ಇಟ್ಕೊಂಡೇನಿಲ್ಲ ಆಕಿನ? ನಾನೇ ಇಬ್ಬರು ಅಕ್ಕ ತಂಗಿ ಒಂದ ಮನ್ಯಾಗಿರ್ತೀರಿ. ವಿಚಾರ ಮಾಡ. ಆಕಿಗೊಂದು 2 ಅವಳಿ ಜೋಡಿ ಕೈಯಾಗ ಕೊಡ್ತೀನಿ. ಹೆಂಗೈತಿ? ಏನಂದಿ? ಊರ ಹಲಕಟ ನಾಯಿ. ನನ್ನ ತಂಗಿ ನಿನ್ನ ತಂಗಿ ಇದ್ದಂಗೆ ಅಂದ್ಯಲ್ಲ, ಹಲಕಟ ಭಾಡ್ಯಾ. ಎಂತ ಇದದ್ಯಾ ನೀನು? ಛೀ, ನಿನ್ನ ಮತ್ತಿನ ನನ್ನ ಬ್ಯಾಗ್ ಏನು ತರಿಸಿ ನನ್ನ ತಂಗಿ ಮ್ಯಾಗ ಏನಾರು ಕಣ್ಣು ಹಾಕಿದಿ ನೀನು ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ನೋಡಂತಿ ಹುಷಾರ. ನಂದು ಇನ್ನೂ ನೋಡಿಲ್ಲ ನೀನು ನನಗೆ ಮತ್ತಿನ್ನ. ಏಯ್ ಏನು ಹಂಗ ಹೊಡಿತಿ? ನೋಡ್ ಮತ್ತೆ ನಿಂಗ ಮಾಡ್ತೀನಿ. ಏಯ್ ಸರಿ, ನೀವಂಗ ಹೇಳಿದಷ್ಟು ಹೆಚ್ಚಿಗೆನ ಮಾಡ್ತಾನಿವ. ಹೊಡೆದ್ಲು ನಾನು, ಹೊಡೆದ್ಲು. ಇದ ಕೊನಿ. ಇನ್ನೊಮ್ಮೆ ಏನಾರ ನನ್ನ ತಂಗಿ ಬಗ್ಗೆ ಏನಾರ ಮಾತಾಡಿದಿ, ನಿನ್ನ ಬಾಯಾಗ ಬೂಟ್ ಹಿಟ್ಟು ಹೊಡಿತೀನಿ. ಎಳ್ಕೊಂಡು ಹೋಗ್ತೇನೆ, ನಿನಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏನ ನಾನು ಮತ್ತೆ ಸುಮ್ಮನಿದ್ದಂಗೆ ಸುಮ್ಮನೆ ನನ್ನ ತಂಗಿ ಎಲ್ಲ ಯಾವುದೇ ಹೆಣ್ಮಕ್ಳು ತಂಟೆಗೂ ಹೋದೆ ಅಂದ್ರೆ ನಿನ್ನೈತೆ ಅವಾಗ. ಅಕ್ಕ ಅಕ್ಕ ಯಾಕಕ್ಕ ಯಾಕಳಾತ? ಏನಾತ ಹೇಳಕ್ಕ? ಏನಾತ? ಎಷ್ಟಾದ ಟೈಮ್? ನೋಡಾತೀನಿ ಟೈಮ್ ಎಷ್ಟಾಗಿತ್ತಂತೆ? ಹಾಂ ಅಕ್ಕ, ಅದಕ್ಕೆ ಹೇಳತ್ತೀನಕ್ಕ. ಅದು ನನಗೆ ಫೋನ್ ಮಾಡಿ ಹೇಳ್ಬೇಕಂದೇಕ. ಆದ್ರೆ ಒಂದು ಕಸ್ಟಮರ್ದು ಭಾಳ ಇಂಪಾರ್ಟೆಂಟ್ ಇತ್ತಕ್ಕ. ನಾಳೆನ ಮದ್ವೆ ಇತ್ತು ಅವ್ರದ್ದು. ಎಷ್ಟೊತ್ತಿದ್ರು
ಅದ್ರ ಸಂಬಂಧ ಅವ್ರು ಇಲ್ಲ ಇವತ್ತು ನನಗೆ ರೆಡಿ ಮಾಡೇ ಕೊಡ್ರಿ ನೀವು ಡ್ರೆಸ್ ಅಂತಂದು ಹೇಳಂದ್ರಕ್ಕ. ಅಂದ್ರೆ ಅವರು ಭಾಳ ಅಂದ್ರೆ ಹೆವಿ ಇತ್ತದ, ಅಂದ್ರೆ ಸ್ಟೋನ್ ಎಲ್ಲ ಭಾಳ ಇದ್ವು, ಕೆಲಮ್ಮ ಸ್ಟೋನ್ ಎಲ್ಲ ತೆಗೆದು ಮತ್ತು ಅವ್ರ ಸೈಜಿಗೆ ಆರ್ಡ್ರ್ ಮಾಡಿ ಕೊಡ್ಬೇಕಂದ್ರೆ ಸ್ವಲ್ಪ ಲೇಟ್ ಆತಕ್ಕ. ನಾ ಫೋನ್ ಮಾಡಿ ಹೇಳಬೇಕಿತ್ತು, ಹೇಳಿಲ್ಲಕ್ಕ, ಸಾರಿ ಅಕ್ಕ. ಹೌದನ, ನಾನು ಅದ ಇದು ಬೆಂಗಳೂರು ರಾತ್ರಿ 11 ಗಂಟೆ ಮಟ್ಟ ಅಂದ್ರೆ ಲೇಟ್ ಆತಲ್ಲ, ಅದಕ್ಕೆ ಸ್ವಲ್ಪ ಭಾಳ ಬೇಜಾರಾಗ್ಬಿಡ್ತು, ಏನಾಯ್ತು ಏನು ಅಂತಂದು ಹೇಳಿ. ಹೋಗು ಕೈಕಾಲು ಮಕ್ಕ ತೊಗೊಂಡು ಊಟ ಮಾಡೋಗು ಏನು, ಬೇಸರ ಬೇಡ. ಇನ್ನೊಮ್ಮೆ ಲೇಟ್ ಆತಂದ್ರೆ ನಂಗೆ ಮೊದಲು ಫೋನ್ ಮಾಡಿ ಹೇಳ ಏನು, ಹೋಗು. ಆಯ್ತಕ್ಕ, ನೀವು ಊಟ ಮಾಡಿದಿ? ಇಲ್ಲ, ಇಬ್ಬರು ಸೇರಿ ಊಟ ಮಾಡೋಣ ಬಾ. ಏನಪ್ಪ ಇವರು ಏನು ಮಾತಾಡತ್ತಿಲ್ಲಲ್ಲ. ಏನು ಮಾಡಲಿ, ನಾನು ಫಸ್ಟ್ ಮಾತಾಡಲಿ. ಅಯ್ಯೋ ಏನನ್ಲಿ, ಏನು ಶುರು ಮಾಡಲಿ, ಏನೊಂದು ಗೊತ್ತಾಗತ್ತಿಲ್ಲಲ್ಲ. ಅದು ನಿಮ್ಮ ಹೆಸರು ರೀ? ಯಪ್ಪ ಪುಣ್ಯ ಕೇಳಿದಾನ ಹೆಸರು. ಅನಿತಾ ಅಂತ. ನಿಮ್ಮ ಹೆಸರು? ಸುರೇಶ್. ಒಂದು ಹಾಫ್ ಆನ್ ಅವರಿಂದ ಹಿಂಗೆ ಒಬ್ರಿಗೊಬ್ರು ನೋಡಾತೀವಿ, ಏನು ಮಾತಾಡತ್ತಿಲ್ಲ. ಸೊ ಏನು ವಿಚಾರ ಮಾಡಿದ್ರಿ ಮದುವೆ ಬಗ್ಗೆ? ಅದ ಮಾತಾಡ್ಬೇಕಂತ ಬಂದಿದ್ದೆ. ನಿಮಗೆ ಇಷ್ಟ ಐತಿ ಮದುವೆ ಮಾಡ್ಕೊಳಕ್ಕೆ? ನಿಜ ಹೇಳ ಸುಳ್ಳು ಹೇಳ? ಏನಿದ್ದಿದ್ದೆ ನಿಜಾನ ಹೇಳ್ರಿ, ಕರೆನ ಹೇಳ್ಬಿಡ್ರಿ. ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ರಿ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ನೀವು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ಇಷ್ಟ ಆಗಿದ್ರಿ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚು ನಿಮ್ಮ ಫ್ಯಾಮಿಲಿ ಅದೆಲ್ಲ ನಂಗೆ ಭಾಳ ಇಷ್ಟ ಆಯ್ತು. ಅದರೊಳಗೂ ಅತ್ತೆಯವ್ರು ಭಾಳ ಚಲೋ ಅದಾರ, ಅದಕ್ಕೆ ನಂಗೆ ಭಾಳ ಇಷ್ಟ ಆಯ್ತು. ಆಮೇಲೆ ನೀವು ಚಲೋ ಅದಿರಿ. ಆಮೇಲೆ ನಿಮ್ಮದು ಏನು ಹ್ಯಾಬಿಟ್ ಏನೂ ಇಲ್ಲ, ಡ್ರಿಂಕ್ ಮಾಡಲ್ಲ, ಸ್ಮೋಕ್ ಮಾಡಲ್ಲ ಅಂತ ಗೊತ್ತಾಯ್ತು. ಈಗಿನ ಕಾಲದಾಗ ಯಾವುದೇ ಚಟ ಇಲ್ದವರು ಸಿಗೋದಿಲ್ಲ. ಸೊ ಅದಕ್ಕೆ ನಂಗೆ ನೀವು ಭಾಳ ಇಷ್ಟ ಆದ್ರಿ. ನಿಮಗೆ ನಾನು ಇಷ್ಟ ಆದೆ. ಅವತ್ತು ನಾನು ನಿಮಗೆ ಅಷ್ಟು ಸರಿತು ನಂಗೆ ನೋಡಲೂ ಇಲ್ಲ, ಆಮೇಲೆ ಇವತ್ತು ನೋಡಾತೀನಿ. ಹಾಗೇನಿಲ್ಲ, ಇಷ್ಟ ಅಂತಲ್ಲ, ನೀವು ಚೆನ್ನಾಗಿಲ್ಲ ಅಂತಲ್ಲ ಏನಲ್ಲ. ಬಟ್ ನನಗೆ ಒಂಚೂರು ಏನೋ ಅದು ಕನೆಕ್ಷನ್ ಇರಲಿ, ಸ್ವಲ್ಪ ಏನಂದ್ರೆ ನಂಗೆ ಪ್ರೀತಿ ಆಗಿ ನಾನು ಮದುವೆ ಮಾಡ್ಕೋಬೇಕಂತ ಭಾಳ ಇಷ್ಟ ನಂಗೆ. ಅದಕ್ಕೆ ನಾನು ಸ್ವಲ್ಪ ಇದು ಮಾಡಾತೀನಿ ಅಷ್ಟೇ. ಬಿಟ್ಟರೆ ನಿಮ್ಮ ಕಡೆ ಏನೋ ಪ್ರಾಬ್ಲಮ್ ಇಲ್ಲ, ನೋಡೋಕೆ ಚಂದ ಅದೀರಿ, ಎಲ್ಲ ಚಲೋನ ಅದೀರಿ ಅಷ್ಟೇ, ಮತ್ತೇನಿಲ್ಲ. ಓ ಹೌದಾ, ಸರಿ ಹಾಗಾದರೆ ಸ್ವಲ್ಪ ಟೈಮ್ ಕೊಡೋಣ ಇಬ್ಬರು, ಏನಂತೀರಿ? ಆಮೇಲೆ ಈಗ ಹೆಂಗೂ ಸಿಕ್ಕೀವಿ, ಮಾತಾಡತ್ತೀವಿ, ನನ್ನ ಫೋನ್ ನಂಬರು ನಿಮ್ಮ ಕಡೆ ಇದೆ. ಸೊ ಯಾರು ಸಿಕ್ಕ ತಕ್ಷಣನೇ ಯಾರಿಗೂ ಪ್ರೀತಿ ಆಗಲ್ಲ, ಲವ್ನೂ ಆಗಲ್ಲ, ಹೌದಿಲ್ರಿ? ನೋಡೋಣ ಮುಂದೆ ಮೇ ಬಿ ನಿಮ್ಗೆ ನಾ ಇಷ್ಟ ಆದರೂ ಆಗ್ಬೋದು, ನಿಮ್ಗೆ ನನ್ನ ಮೇಲೆ ಪ್ರೀತಿ ಬಂದರೂ ಬರ್ಬೋದು, ಏನಂತೀರಿ? ಹಾಂ, ಇದು ನಿಮ್ಮ ಮಾತಿಗೆ ಒಪ್ಪಿದ್ದೇನೆ ನೋಡ್ರಿ. ನಾನು ಅಲ್ಲ ಫಸ್ಟಿಗೆ ನೋಡಿದ ತಕ್ಷಣ ಪುಸ್ತಕಂತ ಹಾಂ ಮದುವೆ ಮಾಡ್ಕೊ, ಅದು ಮಾಡ್ಕೊ, ಇದು ಮಾಡ್ಕೊ ನನ್ನ ಥರ ತಲೆ ತಿಂದುಬಿಡ್ತಾರೆ. ಈಗ ಮನೆಯೊಳಗೆ ಏನು ಹೇಳಿದ್ರಿ, ಈಗ ನಾನು ಅಗ್ರಿ ಇದ್ದೀನಿ ಇದಕ್ಕೆ. ಫಸ್ಟ್ ಫ್ರೆಂಡ್ ಆಗಿರೋನ್ರಿ, ಆಮೇಲೆ ಏನಂತೀರಲ್ಲ ಅಲ್ಲ, ಇದು ಚಲೋ ಐತಿ, ಸ್ವಲ್ಪ ವೆಯ್ಟ್ ಮಾಡೋದು ಚಲೋ ಅಂತೀನಿ ನಾನು. ಸರಿ, ಹಂಗಂದ್ರೆ ನೀವೇನು ಟೆನ್ಷನ್ ಮಾಡ್ಕೊಬೇಡ್ರಿ, ನಮ್ಮ ಮನೆ ಒಳಗೆಲ್ಲ ನಾನು ಒಪ್ಪಿಸ್ತೀನಿ. ಕ್ಯಾಜುವಲ್ ಆಗಿರೋಣ ಫ್ರೆಂಡಾಗಿ. ಹೆಂಗೂ ನಾನೀಗ 1-2 ಮಂತ್ಸ್ ಇಲ್ಲೇ ಇರ್ತೀನಿ. ನಾನು ನಮ್ಮ ರಿಲೇಟಿವ್ ಇದ್ದಾರಲ್ಲ ಅವ್ರ ಜೊತೆನೇ ಇರ್ತೀನಿ ನಾನು ಸ್ವಲ್ಪ. ಹಂಗೆ ಬೆಂಗಳೂರೆಲ್ಲ ಸುತ್ತಬೇಕಂತಿದ್ದೆ. ಹೆಂಗೆ ಬೆಂಗಳೂರು ತೋರಿಸ್ತೀರಲ್ಲ? ಓ ಶೋರ್. ಇವತ್ತು ಸ್ವಲ್ಪ ನಂಗೆ ಕೆಲಸ ಐತಿ, ಸಂಡೇ ಮೀಟ್ ಆಗೋಣ, ಸರಿನಾ? ಓಕೆ, ನೋ ಪ್ರಾಬ್ಲಮ್. ಓಕೆ, ಹಂಗಂದ್ರೆ ಬರೋಣ್ರಿ, ಬಾಯ್. ಯಪ್ಪ ಏನ್ಲಿ ಇದು, ಯಾಪರಿ ಜನ ತುಂಬ್ಯಾರ, ಹಂಗೆ ಓಡ್ತಾರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಈ ಬಾಬಾ, ರೈಲ್ವೆ ಸ್ಟೇಷನ್ ಎಷ್ಟು ದೊಡ್ಡದೈತಂದ್ರೆ ಈ ಬೆಂಗಳೂರು ಎಷ್ಟು ದೊಡ್ಡದಿರಬಾರ್ದು. ಇದ್ರೊಳಗೆ ನಾನು ಹೆಂಡತಿ ಹುಡ್ಕಕ್ಕೆ ಬಂದೀನಿ. ಎಂಥ ಶಾಣೆ ಅದೀನಿ, ಅಡ್ರೆಸ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಮ್ಮವ್ವ ಹೋಗಿ 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 ಅಂತ ಹಚ್ಚ. ಏನು ಮಾಡೋದು ಈಗ, ಯಾರಿಗೆ ಕೇಳೋದ್ಲೇ, ಏನೋ ಗೊತ್ತಾಗೋದಲ್ಲಿ. ಹೌದ್ಲೇ, ನೋಡಲೆ ಹುಡುಗ್ಯಾರ ನೋಡ್ಲಿ ಇಲ್ಲೇ. ಏ ಭಾರಿ ಮಸ್ತ್ ಮಸ್ತ್ ಹುಡುಗ್ಯಾರ ಅದ್ರ ಬಿಡ್ಲೇ ಇಲ್ಲೇ. ಹೌದು ನೋಡ್ಲೆ.
ನಮ್ಮ ಮೂಗ್ ಫೋನ್ ಹಚ್ತೀನಿ ತಡಿ ಬಂದು ಮುಟ್ಟಿದೆ ಅಂಥೇಳಿ. ನೀನೇ ಹಚ್ಚಲಿ ಒಂದಿಟ್ಟು, ನಮ್ಮ ಮೂಗ್ ಫೋನ್ ಹಚ್ಚಿ ಒಂದಿಟ್ಟು. ಹಚ್ಚಾತೀನಿ ತಡಿ, ಹಚ್ತೀನಿ ತಡಿ. ಹಲೋ ಹಲೋ ಬೇ ವಾ, ಹಾಂ ನಾವು ಬಂದು ಮುಟ್ಟೇವೆ ಬೆಂಗಳೂರಿಗೆ. ಈಗ ಹೆಂಗೆ ಬೇ ಹುಡ್ಕೋದು ಹೆಂಗೆ ಬೇ? ಇದ್ರತಾನ ತಡಿ ಒಂದಿಟ್ಟ, ಅವ್ರ ಅಕ್ಕಗೆ ಫೋನ್ ಹಚ್ತೀನಿ, ಅವ್ರ ಅಕ್ಕನ ಕಡೆ ಐತಲ್ಲ ಅಡ್ರೆಸ್. ನಮಸ್ಕಾರ ರೀ, ಎಲ್ಲರೂ ಹೆಂಗದ್ದೀರಿ? ಈ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ಆಮೇಲೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರಿ ನಿಮ್ಮದು ಊರು ಯಾವ್ದು ಅಂತೇಳಿ. ನಮ್ಮ ಊರು ರೀ ಹುಬ್ಳಿ, ಆದರೆ ನಾವೀಗ ಪುಣೆದಾಗ ಅದೀವಿ ರೀ, ಇರೋದು ಪುಣೆ ಒಳಗೆ. ನಮ್ಮ ಮನೆಯವ್ರ ಕೆಲಸ ಇಲ್ಲಿ ಪುಣೆದಾಗ ಕೆಲಸ ಮಾಡ್ತಾರಂತ 2 ವರ್ಷದಿಂದ ನಾವು ಇಲ್ಲೇ ಇದೀವಿ ರೀ. ಥ್ಯಾಂಕ್ ಯು.